ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಅಚೀವರ್ಸ್ ಕಂಪ್ಯೂಟರ್ ಆನ್ಲೈನ್ ಟ್ರೈನಿಂಗ್ ಸೆಂಟರ್ ಇನ್ ಸವದತ್ತಿ ಈ ನಮ್ಮ ಸಂಸ್ಥೆಯ ವತಿಯಿಂದ ಇವತ್ತಿನ ದಿನ ಬರಹ ತಂತ್ರಾಂಶವನ್ನು ಡೌನ್ಲೋಡ್ ಮಾಡುವಂತಹ ವಿಧಾನ ಮತ್ತು ನಿಮ್ಮ ಸಿಸ್ಟಮಲ್ಲಿ ಬರಹ ತಂತ್ರಾಂಶ ಇಲ್ಲದೇ ಇದ್ದರೆ ಅದನ್ನು ಇನ್ಸ್ಟಾಲ್ ಮಾಡುವಂತಹ ವಿಧಾನವನ್ನು ಎಕ್ಸ್ಪ್ಲೇನ್ ಮಾಡಿ ಕೊಡ್ತಾ ಇದ್ದೀನಿ. ಟುಡೇ ಎಕ್ಸ್ಪ್ಲೇನ್ ಟಾಪಿಕ್ ಬರಹ ತಂತ್ರಾಂಶ ಡೌನ್ಲೋಡ್ ಆ್ಯಂಡ್ ಇನ್ಸ್ಟಾಲೇಷನ್ ಟಾಪಿಕನ್ನು ಎಕ್ಸ್ಪ್ಲೇನ್ ಮಾಡೋಣ. ಇದಕ್ಕಿಂತ ಪೂರ್ವದಲ್ಲಿ ಬರಹ ತಂತ್ರಾಂಶದ ಬಗ್ಗೆ ಸಂಪೂರ್ಣವಾದ ವಿವರವನ್ನು ಒಂದು ವಿಡಿಯೋದಲ್ಲಿ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡಿ. ನೆಕ್ಸ್ಟ್ ಸೆಕೆಂಡ್ ವಿಡಿಯೋ ಬರಹ ತಂತ್ರಾಂಶಕ್ಕೆ ಸಂಬಂಧಪಟ್ಟಂತಹ ಸೆಕೆಂಡ್ ವಿಡಿಯೋ ಬರಹ ಸಾಫ್ಟ್ವೇರ್ ಡೌನ್ಲೋಡ್ ಆ್ಯಂಡ್ ಇನ್ಸ್ಟಾಲೇಷನ್. ಟುಡೇ ಎಕ್ಸ್ಪ್ಲೇನ್ ಟಾಪಿಕ್ ಫಸ್ಟ್ ಬರಹ ತಂತ್ರಾಂಶದಲ್ಲಿ ನಾವು ಗಮನಿಸ್ತಕ್ಕಂತಹ ವಿಭಿನ್ನ ರೀತಿಯ ಆವೃತ್ತಿಗಳ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ನಾವು ಬರಹ ತಂತ್ರಾಂಶವನ್ನು ಜಸ್ಟ್ ಈಗ ಡೌನ್ಲೋಡ್ ಮಾಡುವಂತಹ ಕೆಲವೊಂದಷ್ಟು ವೆಬ್ಸೈಟ್ಗಳಿದೆ. ಬರಹ ತಂತ್ರಾಂಶವನ್ನು ಪಡೆಯಲು ಈ ವೆಬ್ಸೈಟ್ಗಳನ್ನು ಬಳಸುವುದು ಸಿಂಪಲ್ ಆಗಿದೆ. ನೋಡಿ, www.baraha.com ಇದೊಂದು ಬರಹ ತಂತ್ರಾಂಶಕ್ಕೆ ಸಂಬಂಧಪಟ್ಟಂತಹ ವೆಬ್ಸೈಟ್ ಆಗಿದೆ. ಇನ್ನೊಂದು ಕನ್ನಡ ಲ್ಯಾಂಗ್ವೇಜ್ ಆಗಿರ್ಬೋದು, ಹಿಂದಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅದರ್ಸ್ ಲ್ಯಾಂಗ್ವೇಜ್ಗಳನ್ನು ನಾವು ಹೆಚ್ಚಾಗಿ ಈ ಕನ್ನಡ ದಿವಿಗೆ ಮುಖಾಂತರ ಕೂಡ ಏನು ಮಾಡಬಹುದು, ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈಗ ಫಸ್ಟ್ ಒನ್ baraha.com ಅನ್ನು ಯೂಸ್ ಮಾಡೋಣ. ಫಸ್ಟ್ ಇಂಟರ್ನೆಟ್, ಫಸ್ಟ್ ನಾವೀಗ ಸಿಸ್ಟಮ್ಗೆ ಇಂಟರ್ನೆಟ್ ಕನೆಕ್ಟ್ ಮಾಡ್ಕೊಂಡಿ. ಸೆಕೆಂಡ್ ಒನ್, ಇಲ್ಲಿ ನಿಮ್ಮ ಸಿಸ್ಟಮ್ದಲ್ಲಿ ಇರತಕ್ಕಂತಹ ಇಂಟರ್ನೆಟ್ ಬ್ರೌಸರ್ ಆಗಿರ್ತಕ್ಕಂತಹ ಗೂಗಲ್ ಕ್ರೋಮ್, ಮೊಝಿಲ್ಲಾ ಫೈರ್ಫಾಕ್ಸ್, ಆಫರ್ ಮೆನಿ ಹೀಗೆಲ್ಲ ಇರ್ತದೆ. ನಾನೀಗ ಗೂಗಲ್ ಕ್ರೋಮ್ ವೆಬ್ಸೈಟ್ ಜಸ್ಟ್ ಗೂಗಲ್ ಕ್ರೋಮ್ ಇಂಟರ್ನೆಟ್ ಬ್ರೌಸರನ್ನು ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ www.baraha.com ಇದು ಬರಹ ತಂತ್ರಾಂಶದ ಒಂದು ನೋಡಿ. baraha.com ಅಂತ ಕೊಟ್ಟಾಗ ಈ ರೀತಿಯಾಗಿ ಬರ್ತದೆ. ಇಲ್ಲಿ ನೀವು ಗಮನಿಸಬೇಕಾದಂಥದ್ದು ಬಾಯ್ ಲೈಸೆನ್ಸ್ ಅಂದ್ರೆ ನೀವು ಪೇಮೆಂಟನ್ನು ಪೇ ಮಾಡಿ ಲೀಗಲ್ ಸಾಫ್ಟ್ವೇರನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇಲ್ಪ ನಾನು ಎಜುಕೇಷನ್ ಪರ್ಪಸ್ ಆಗಿ ಶೈಕ್ಷಣಿಕವಾಗಿ ಬಳಕೆ ಮಾಡಬೇಕಂದ್ರೆ ಜಸ್ಟ್ ವಿದೌಟ್ ಪೇಮೆಂಟ್ ಇಲ್ದೇ ನೀವು ಡೌನ್ಲೋಡ್ ಮಾಡಬೇಕಾದ್ರೆ ಡೌನ್ಲೋಡ್ ಬರಹ ಅಂತ ಕ್ಲಿಕ್ ಮಾಡಿ. ಬರಹ ತಂತ್ರಾಂಶ 1998ರಲ್ಲಿ ಪ್ರಾರಂಭವಾಗಿ 2010ರವರೆಗೆ ಇದು ಯಾವುದೇ ರೀತಿ ಫೀ ರಹಿತ, ಅಂದರೆ ಜಸ್ಟ್ ನೀವು ಪೇಮೆಂಟ್ ಇಲ್ಲದೇ ನೀವು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ತಕ್ಕಂತಹ ನೀವು ಜಸ್ಟ್ ವರ್ಷನ್ಸ್ಗಳಾಗಿದ್ದು. ಈಗ 2010ರ ನಂತರ ಬರಹ ತಂತ್ರಾಂಶದಲ್ಲಿ ನೀವು 10.0, 10.1, 10.2 ಹೀಗೆ ಬರ್ತವೆ. ಅವುಗಳನ್ನು ನೀವು ಡೌನ್ಲೋಡ್ ಮಾಡೋಬೇಕಾದ್ರೆ ಪೇಮೆಂಟನ್ನು ಪೇ ಮಾಡ್ಕೋಬೇಕಾಗುತ್ತೆ. ನಾನೀಗ ಜಸ್ಟ್ ಎಜುಕೇಷನ್ ಮೋಡ್ ಆಗಿ 6.0, 7.0, 8.0, 9.0, 9.3 ಹೀಗೆ ಒಂದಷ್ಟು 10.0 ಬಿಲೋ ಇರತಕ್ಕಂತಹ ವರ್ಷನ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡೋದನ್ನು ಹೇಳಿಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಗಮನಿಸ್ರಿ, ಡೌನ್ಲೋಡ್ ಬರಹ ಸಿಂಪಲ್ ಕ್ಲಿಕ್ ಮಾಡಿದರೆ ಇಲ್ಲಿ ಬರಹ ಸಾಫ್ಟ್ವೇರ್ ಡೌನ್ಲೋಡ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ಗಮನಿಸ್ತಕ್ಕಂಥದ್ದು ಬರಹ ಸೆಟಪ್ 64 ಬಿಟ್. ನಿಮ್ಮ ಸಿಸ್ಟಮ್ದಲ್ಲಿ 64 ಬಿಟ್ ಸಪೋರ್ಟ್ ಆಗುವಂತಹ ಬರಹ ತಂತ್ರಾಂಶವಾಗಿದೆ. ಇದು ಕಂಪ್ಲೀಟ್ ಡೌನ್ಲೋಡ್ ಆದ ತಕ್ಷಣ ಇಲ್ಲಿ ಓಪನ್ ಅಂತ ಕೇಳ್ತದೆ, ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಬರಹ ಸೆಟಪ್ 64 ಬಿಟ್ ಹೌದಾ ಡೌನ್ಲೋಡ್ ಆಗಿದೆ. ಇನ್ನು ಸೆಕೆಂಡ್ ವೆಬ್ಸೈಟಲ್ಲಿ ನಿಮಗೆ ಇನ್ನೊಂದು ಕನ್ನಡ ದಿವಿಗೆ ಮುಖಾಂತರ ಹೇಳಿಕೊಡ್ತೀನಿ. ಈಗ ನಾನು ಪ್ರೆಸೆಂಟ್ ಹೇಳಿದ್ದು ಬರಹ.com ಮುಖಾಂತರ ಹೇಳಿದ್ದೀನಿ. ಇನ್ನೊಂದು
ವೆಬ್ಸೈಟ್ ನೋಡೋಣ. www.kannada ದಿವಿಗೆ ಯೂಸ್ ಮಾಡೋಣ. ನೋಡಿ www.kannadadiviಗೆ.com ಅನ್ನು ನಾನು ಪಡೆದುಕೊಂಡೆ. ಇಲ್ಲಿ ನೀವು ಗಮನಿಸ್ತಕ್ಕಂತಹ 850 950 1050 ಹೀಗಿದೆ. ಇಲ್ಲಿ ಕ್ಲಿಕ್ ದಿಸ್ ಒನ್ 8, 9, 10ನೇ ತರಗತಿ ವಿಷಯ ಸಂಪನ್ಮೂಲ ಅಂತದ ಕ್ಲಿಕ್ ಮಾಡಿ. ಆಗ ಈ ರೀತಿ ಕನ್ನಡ ದಿವಿಗೆ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ಗಮನಿಸ್ತಕ್ಕಂತಹ ಪಠ್ಯ ಸಂಪನ್ಮೂಲ, ವ್ಯಾಕರಣ, ಶಬ್ದ ಭಂಡಾರ, ಸಾಮಾನ್ಯ ಜ್ಞಾನ, ಸುದ್ದಿ, ಮಾಹಿತಿ ಸಂಚಾರ. ಇಲ್ಲಿ ನಮಗೆ ಬೇಕಾಗಿದ್ದೇನಪ್ಪ ಅಂದ್ರೆ ಬರಹ ತಂತ್ರಾಂಶವನ್ನು ನಾವು ಡೌನ್ಲೋಡ್ ಮಾಡಬೇಕಾಗಿದೆ. ಹಾಗಾದ್ರೆ ಇಲ್ಲಿ ತಂತ್ರಾಂಶಗಳು ಅಂತಿದೆ, ಇಲ್ಲಿ ಕಂಪ್ಯೂಟರ್ ತಂತ್ರಾಂಶಗಳು ಅಂತಿದೆ ನೋಡಿ. ಕ್ಲಿಕ್ ಮಾಡಿ ಕಂಪ್ಯೂಟರ್ ತಂತ್ರಾಂಶಗಳನ್ನು ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಕನ್ನಡ ತಂತ್ರಾಂಶಗಳು. ಕನ್ನಡ ತಂತ್ರಾಂಶದಲ್ಲಿ ನೋಡಿ ಅಕ್ಷರ ಶೈಲಿ ಬರಹ ಯಾವುದಿದೆ 9.3 ಇದೆ. ಓಕೆ, ಹೀಗೆ ಕೆಲವೊಂದಷ್ಟು ಸಾಫ್ಟ್ವೇರ್ಗಳು ಇಲ್ಲಿದೆ. ನಮಗೆ ಬೇಕಾಗಿದ್ದೇನು ಬರಹ ತಂತ್ರಾಂಶ. ಕ್ಲಿಕ್ ದಿಸ್ ಒನ್ ಬರಹ 9.3 ಅನ್ನ ನಾನು ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಗಮನಿಸಿ ಬರಹ 9.3 ವರ್ಷನ್ಸ್ ಕಂಪ್ಲೀಟ್ ಡೌನ್ಲೋಡ್ ಆದ ನಂತರ ಈ ರೀತಿ ಒಂದು ಓಪನ್ ಫೋಲ್ಡರ್ ಇರ್ತದೆ. ಕ್ಲಿಕ್ ಮಾಡಿ ಓಪನ್ ಫೋಲ್ಡರ್ ಆಯ್ತಾ. ಹೀಗೆ ನಾವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈಗ ನೆಕ್ಸ್ಟ್ ಟಾಪಿಕ್ ಬರಹ ತಂತ್ರಾಂಶವನ್ನು ಇನ್ಸ್ಟಾಲ್ ಮಾಡುವಂತಹ ಸ್ಟೆಪ್ ಅನ್ನು ಹೇಳಿಕೊಡ್ತಾ ಇದ್ದೇನೆ. ನೋಡಿ ಡೌನ್ಲೋಡ್ ಮಾಡಿದ ತಕ್ಷಣ ನಾವೀಗ ಡೌನ್ಲೋಡ್ ಫೋಲ್ಡರ್ದಲ್ಲಿದ್ದೀವಿ. ನೆನಪಿರಲಿ ಡೌನ್ಲೋಡ್ ಫೋಲ್ಡರ್ದಲ್ಲಿದ್ದೀವಿ. ಇಲ್ಲಿ ಬರಹ ಸೆಟಪ್ 6.3 ಅಂತಿದ್ರೆ ಕ್ಲಿಕ್ ಮಾಡಿ ಆ ಒಂದು ಫೈಲ್ ಮೇಲೆ ಡಬಲ್ ಕ್ಲಿಕ್ ಮಾಡಿದಾಗ ಆ ಒಂದು ಫೈಲ್ ಏನಾಗುತ್ತೆ ಎಕ್ಸಿಕ್ಯೂಟ್ ಆಗುತ್ತೆ. ಈಗ ಎಸ್ ಆರ್ ಅಂತ ಕೇಳ್ತದ. ನಾವು ಇನ್ಸ್ಟಾಲ್ ಮಾಡಬೇಕಾದ್ರೆ ಏನ್ ಮಾಡಬೇಕು, ಫಸ್ಟ್ ಎಸ್ ಅನ್ನು ಕ್ಲಿಕ್ ಮಾಡಿ. ಇಲ್ಲಿ ವೆಲ್ಕಮ್ ಟು ದ ಬರಹ ಸೆಟಪ್ ವಿಜಾರ್ಡ್ ಅಂತದ. ಇದನ್ನ ಸ್ವಲ್ಪ ಇನ್ಸ್ಟ್ರಕ್ಷನ್ ಓದ್ಕೊಂಡು ಬರೀಬೇಕಾದ್ರೆ ನಿಮಗೆ ಸಿಂಪಲ್ ಆಗಿ ನಿಮಗೆ ಜಸ್ಟ್ ಎಷ್ಟು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಬೇಕಾದ್ರೆ ಈ ಒಂದು ಗೈಡೆನ್ಸ್ ಓದ್ಕೊಂಡು ಬನ್ನಿ. ಕ್ಲಿಕ್ ನೆಕ್ಸ್ಟ್ ಟು ಕಂಟಿನ್ಯೂ ಆರ್ ಕ್ಯಾನ್ಸಲ್ ಟು ಎಕ್ಸಿಟ್ ಸೆಟಪ್ ಅಂತ ಕೇಳಿದ್ರೆ ನಮಗೆ ಇದನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ಒನ್ ಇಲ್ಲಿ ನೆಕ್ಸ್ಟ್ ಇದು ಹೈಡ್ ಇದೆ. ಯಾಕೆ ಹೈಡ್ ಇದೆ ಅಂದ್ರೆ ಇಲ್ಲಿ ಲೈಸೆನ್ಸ್ ಅಗ್ರಿಮೆಂಟ್ ಇರ್ತದೆ. ಈ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಗೆ ನೀವು ಒಪ್ಕೊಂಡು ಏನಂದ್ರೆ ಏನ್ ಮಾಡಬೇಕು, ಆ ಆಕ್ಸೆಪ್ಟ್ ದ ಅಗ್ರಿಮೆಂಟ್ ಕ್ಲಿಕ್ ಮಾಡ್ಕೋಬೇಕು. ಆಗ ಇದು ನೆಕ್ಸ್ಟ್ ಶೋ ಆಗುತ್ತೆ. ಕ್ಲಿಕ್ ಮಾಡಿ ನೆಕ್ಸ್ಟ್. ನೆನಪಿರಲಿ ನೀವು ಯಾವುದೇ ಒಂದು ಸಾಫ್ಟ್ವೇರ್ ಅನ್ನು ಡೌನ್ಲೋಡ್ ಮಾಡಿದಾಗ ಮಾಯ್ ಕಂಪ್ಯೂಟರ್ ಲೋಕಲ್ ಡಿಸ್ಕ್ ಸಿ ಅಲ್ಲಿ ಡಾಟಾ ಪಾತ್ಸ್ ಲೋಡ್ ಆಗುತ್ತೆ. ಮಾಯ್ ಕಂಪ್ಯೂಟರ್ ಆರ್ ದಿಸ್ ಫೇಸ್ ಅಂತ ಇರ್ತದಲ್ಲ ಅಲ್ಲಿ ಲೋಕಲ್ ಡಿಸ್ಕ್ CDEF ಅಂತ ಹೇಳಿ ನಾವು ಹಾರ್ಡ್ ಡಿಸ್ಕ್ ಕೆಪಾಸಿಟಿ ಡಿಫೆಂಡ್ ಆರ್ SSD ಕೆಪಾಸಿಟಿ ಡಿಫೆಂಡ್ ಏನ್ ಮಾಡ್ತೀವಿ, ಲೋಕಲ್ ಡಿಸ್ಕ್ CDEF ಅಂತ ನಾವು ಪಾರ್ಟಿಷನ್ ಮಾಡ್ತೀವಿ. ಮಾಯ್ ಕಂಪ್ಯೂಟರ್ದಲ್ಲಿ ಫಸ್ಟ್ ಡ್ರೈವ್ ಸ್ಟಾರ್ಟ್ ಆಗುತ್ತೆ ಲೋಕಲ್ ಡಿಸ್ಕ್ C ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ನಾವು ಯಾವುದೇ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡುವಾಗ ಅದು ಒಂದು ಇನ್ಸ್ಟಾಲೇಷನ್ ಪಾತ್ಸ್ ಏನಾಗುತ್ತೆ ಲೋಕಲ್ ಡಿಸ್ಕ್ C ಅಲ್ಲಿ ಲೋಡ್ ಆಗುತ್ತೆ. ಇಲ್ಲಿ ಕಾಣುತ್ತೆ ನೋಡಿ, ಸಿ ಪ್ರೊಫೈಲ್ಸ್ ಅಂತ ಇದೆಯಲ್ಲ ಅದರಲ್ಲಿ ಬರಹ 9.3 ಅಂತ ಹೇಳಿ ಒಂದು ಫೋಲ್ಡರ್ ಆಗುತ್ತೆ. ಅದರಲ್ಲಿ ಡಾಟಾ ಇನ್ಸ್ಟಾಲೇಷನ್ ಆಗುತ್ತೆ. ನೆಕ್ಸ್ಟ್ ಅನ್ನು ಕ್ಲಿಕ್ ಮಾಡಿ. ಇಲ್ಲಿ ಬರಹ 9.3 ಯೂಸ್ ಮಾಡೋದಿಲ್ಲ. ನೆಕ್ಸ್ಟ್. ಓಕೆ, ಡೆಸ್ಕ್ಟಾಪ್ ಅಲ್ಲಿ ನಿಮಗೆ ಐಕಾನ್ಗಳು ಶೋ ಬೇಕಂದ್ರೆ ಕ್ರಿಯೇಟ್ ಡೆಸ್ಕ್ಟಾಪ್ ಐಕಾನ್ ಅಂತ ಇರಬೇಕು. ಬೇಡಪ್ಪ ನಮಗೆ ಡೆಸ್ಕ್ಟಾಪ್ ಅಲ್ಲಿ ಐಕಾನ್ಗಳು ಬೇಡ ಅಂದ್ರೆ ಈ ಚೆಕ್ ಮಾರ್ಕ್ ಅನ್ನು ತೆಗೆದಾಕಬೇಕು. ಡೆಸ್ಕ್ಟಾಪ್ ಅಲ್ಲಿ ನಿಮಗೆ ಐಕಾನ್ಗಳು ಬೇಕಂದ್ರೆ ಕ್ಲಿಕ್ ಮಾಡಿ. ಯಾವ ರೀತಿ ಬರಹ ತಂತ್ರಾಂಶದ ಐಕಾನ್ಗಳು ಬೇಕಾದ್ರೆ ಚೆಕ್ ಮಾರ್ಕ್ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಕ್ಲಿಕ್ ಮಾಡಿ.
ನೆಕ್ಸ್ಟ್ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಲಿಕ್ಕೆ ಬಂತು. ಹೀಗೆ ಇನ್ಸ್ಟಾಲಿಂಗ್ ಪ್ಲೀಸ್ ವೇಟ್ ಅಂತ ಕೇಳ್ತದೆ. ಸೊ ವೇಟ್ ಮಾಡಿ. ಆಗ ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಆಯಿತು. ಓಕೆ, ಕ್ಲೋಸ್. ಕಂಪ್ಲೀಟಿಂಗ್ ದ ಬರಹ ಸೆಟಪ್ ವಿಜಾರ್ಡ್. ಸಂಪೂರ್ಣವಾಗಿ ಇದು ಇನ್ಸ್ಟಾಲೇಷನ್ ಮುಗೀತು. ಕ್ಲಿಕ್ ಫಿನಿಶ್ ಟು ಎಕ್ಸಿಟ್ ಸೆಟಪ್. ಮುಗೀತು, ಫಿನಿಶ್. ಹೀಗೆ ಬರಹ ತಂತ್ರಾಂಶವನ್ನು ನಾವು ನಮ್ಮ ಸಿಸ್ಟಮ್ದಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ನೋಡಿ, ನೀವು ಬರಹ ಇನ್ಸ್ಟಾಲೇಷನ್ ಮಾಡಿದ್ದು ಇಲ್ಲಿ ಕಾಣ್ತದೆ. ಬರಹ ಪ್ಯಾಡ್, ಬರಹ ಡಯಟ್ ಅಂತದ, ಇದೆಲ್ಲ. ಹೀಗೆ ನಾವು ಬರಹ ತಂತ್ರಾಂಶವನ್ನು ಇಂಟರ್ನೆಟ್ ಮುಖಾಂತರ ನೀವು ಡೌನ್ಲೋಡ್ ಮಾಡಿಕೊಳ್ಬಹುದು. ಡೌನ್ಲೋಡ್ ಮಾಡಿಕೊಂಡ ನಂತರ ಜಸ್ಟ್ ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಹೀಗೆ ಬರಹ.com ಆ್ಯಂಡ್ ಕನ್ನಡ ದಿವಿಗೆ ಮುಖಾಂತರ ನೀವು ಡೌನ್ಲೋಡ್ ಮಾಡಿಕೊಡ್ರಿ. ಡೌನ್ಲೋಡ್ ಮಾಡಿಕೊಂಡು ಜಸ್ಟ್ ಇನ್ಸ್ಟಾಲೇಷನ್ ಮಾಡಿಕೊಡ್ರಿ. ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಸರಿಯಾಗಿ ಇದನ್ನು ಅಬ್ಸರ್ವ್ ಮಾಡಿಕೊಂಡು ನೀವು ಬರಹ ತಂತ್ರಾಂಶವನ್ನು ನಿಮ್ಮ ಸಿಸ್ಟಮ್ದಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೆಕ್ಸ್ಟ್ ಇನ್ಸ್ಟಾಲೇಷನ್ ಮಾಡಿಕೊಳ್ಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ, ಧನ್ಯವಾದಗಳು.